ಸರ್ಗೆ ಕ್ಲಾಸಿಗೆ ಸ್ವಾಗತ. ಈಗಾಗಲೇ ನಾಳೆನೇ ಪೊಲೀಸ್ ಪರೀಕ್ಷೆ ಇದ್ದು ಕೆಇದವರು ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಹಿಂದೆ ನೀವು ಏನು ಹೊಸದಾಗಿ ಯಾರು ಕೆಇ ಎಕ್ಸಾಮನ್ನು ಬರಿತಾ ಇದ್ದೀರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಪರೀಕ್ಷೆಗಳನ್ನು ಬರಿತಾ ಇದ್ದೀರಿ, ಈ ದಿನ KSPಯನ್ನು ಬೇರೆ ಇಲಾಖೆ ನಡೆಸ್ತಾ ಇತ್ತು. KSP ಇಲಾಖೆ ನಡೆಸುತ್ತೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳನ್ನು KSP ನಡೆಸ್ತಾ ಇತ್ತು. ಈ ಬಾರಿ ಕೆಇದವರಿಗೆ ಕೊಟ್ಟ ಕಾರಣದಿಂದಾಗಿ ಕೆಇದವರು OMR ಸೀಟನ್ನು ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆ ಏನು ಮಾಡಿದ್ದಾರೆ, ಇಲ್ಲಿ 5 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ABCDE ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಕೋಬೋದು ನೀವು. ಪ್ರತಿಯೊಂದು ಪ್ರಶ್ನೆಗೆ 5 ಆಯ್ಕೆಗಳನ್ನು ಬಿಟ್ಟಿದ್ದಾರೆ. ನೀವು ಏನು ಹೊಸದಾಗಿ ಯಾರು ಪೊಲೀಸ್ ಎಕ್ಸಾಮ್ ಬರಿತಾ ಇದ್ದೀರಿ, ಹೊಸದಾಗಿ ಯಾರು ಅರ್ಜಿ ಹಾಕಿ ಪ್ರಥಮ ಬಾರಿ ಎಕ್ಸಾಮ್ ಬರಿತಾ ಇದ್ದೀರಿ, ನಿಮಗೆ ಆನ್ಸರ್ ಗೊತ್ತಿತ್ತು. ಆಯ್ಕೆಗಳು ಮೊದಲ ABCD 4 ಬರ್ತಾ ಇತ್ತು ಅಂತ ಗೊತ್ತಿತ್ತು. ಆದರೆ ಏನು E ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನೀವು ಅನ್ನು ಕಂಪಲ್ಸರಿ ಭರ್ತಿ ಮಾಡಲೇಬೇಕು. ನಿಮ್ಗೆ 4 ಆನ್ಸರ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಗೊತ್ತಿಲ್ಲ ಅಂತೇಳಿ ಈ ಆನ್ಸರ್ನ ಭರ್ತಿ ಮಾಡಬೇಕು. ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಗೊತ್ತಿದ್ದರೆ ABC ಅಂತ ಐಡೆಂಟಿಫೈ ಮಾಡ್ಬೇಕಾ, ಗೊತ್ತಿಲ್ಲದಿದ್ದರೆ ಮಾಡಬೇಕು ಕೊನೆಯದು E ಅಂತೇಳಿ ನೀವು ಕಂಪಲ್ಸರಿ ಇದನ್ನು ಸೇಡ್ ಮಾಡಲೇಬೇಕು, ಫಿಲ್ ಮಾಡಲೇಬೇಕು. ಇದನ್ನು ಸೇಡ್ ಮಾಡಿ ಫಿಲ್ ಮಾಡಿದ ನಂತರ ನಿಮ್ಗೆ ನಿಮ್ಮ ರೂಮ್ ಸೂಪರ್ವೈಸರ್ ಮಾಡ್ತಾನೆ, ಇದರ OMR ಸೀಟನ್ನು ಕಲೆಕ್ಟ್ ಮಾಡ್ತಾನೆ. ಇದಕ್ಕೆ ಇದು ನೀವು ತುಂಬಲಿಕ್ಕೆ ಅಂದರೂ ಇದಕ್ಕೆ -ನೆಗೆಟಿವ್ ಪಾಯಿಂಟ್ ಅದಾವೆ. ಇಲ್ಲೆಲ್ಲ ಹೇಗೆ ತುಂಬಕ್ಕೆ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ತುಂಬಕ್ಕೆ ಸರಿಯಾದ ವಿಧಾನ ಕೊಟ್ಟಿದ್ದಾರೆ. ತಪ್ಪು ವಿಧಾನ ಯಾವ ರೀತಿ ಅರ್ಧ ಬರ್ಧ ತುಂಬಕ್ಕೆ ಹೋಗ್ಬಾರ್ದು, ಟಿಕ್ ಮಾಡೋಕ್ಕೆ ಹೋಗ್ಬಾರ್ದು, ಹೆಚ್ಚುವರೆಗೆ ಗುರುತ, ಈಗ ಇಲ್ಲೊಂದು A ಗುರುತು ಹಾಕಿ Bಗೆ ಗುರುತು ಹಾಕ್ಬಾರ್ದು, ಈ ರೀತಿ ಗುರುತು ಹಾಕ್ಬಾರ್ದು ಅಂಥೇಳಿ ನಿಮ್ಗೆ ಒಂದು ಇದೇನು ಬಿಟ್ಟನ ಒಂದು ಪ್ಯಾಟರ್ನನ್ನು ಬಿಟ್ಟಿದ್ದಾನೆ. ನೀವು ಯಾರೆಲ್ಲ ಪ್ರಥಮ ಬಾರಿ ಎಕ್ಸಾಮ್ ಬರೀತಿದ್ರಲ್ಲ, ಇದನ್ನು ಕ್ಲಿಯರಾಗಿ ನೋಡ್ಕೊಂಡು ಹೋಗ್ರಿ. ಮೊದಲು ಬರೀ ABCD 4 ಆಯ್ಕೆ ಬರ್ತಿದ್ದು ಸರ್, ಈಗ ಯಾಕೆ ಈ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಈ ಸಲ E ಅಂತ ಹೇಳಿದಕ್ಕೆ ಬಿಟ್ಟಿದಂದ್ರೆ ನಿಮ್ಗೆ ಆನ್ಸರ್ ಯಾವುದೂ ಗೊತ್ತಿಲ್ಲಪ್ಪ ಅಂದ್ರೆ, 4ರಲ್ಲಿ ನಿಮ್ಗೆ ಆನ್ಸರ್ ಯಾವುದೂ ಗೊತ್ತಿಲ್ಲ ಅಂದ್ರೆ ಕೊನೆಯದಾಗಿ ಇರೋದನ್ನ E ನೀವು ಸೇಡ್ ಮಾಡಲೇಬೇಕು. ಕೊನೆಯದಾಗಿ ನೀವು ಇಲ್ಲಿ ತೋರಿಸಿದ ನಾನು ಗೊತ್ತಿದ್ರೆ ಈ ಥರ ಸೇವ್ ಮಾಡಿರಿ, ಗೊತ್ತಿಲ್ಲ ಅಂದ್ರೆ ಈ ಥರ ಸೆಟ್ ಮಾಡಬೇಕು. ಯಾವುದೇ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಚಿಂತೆ ಬಿಡಬೇಡಿ. ಖಾಲಿ ಬಿಟ್ಟರೆ ಏನು ಕೊಡ್ತಾರೆ ಅಂದರೆ, ನೀವು ತುಂಬಲಿಲ್ಲಪ್ಪ ಅಂದರೆ ನಿಮ್ಗೆ 0.5 ಮಾರ್ಕ್ಸ್ ಕಟ್ ಆಗುತ್ತೆ. 0.5 ನೆಗೆಟಿವ್ ಐತಿ, 0.5 ಮಾರ್ಕ್ಸ್ ಏನಾಗುತ್ತೆ, ಕಟ್ ಆಗುತ್ತೆ. ಹೌದಾ? ತಪ್ಪು ಮಾಡಿದ್ರಿ. ಇದಕ್ಕೆ ನಿಮ್ಗೆ ಕೊನೆಯದಾಗಿ 5 ನಿಮಿಷ ಟೈಮ್ ಕೊಡ್ತಾನೆ. ನೀವು ಈಗ 5ನೇ ಆಯ್ಕೆ ತುಂಬಕ್ಕೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಪರೀಕ್ಷೆ 2 ತಾಸು ಇರ್ತೈತೆ. ಹೌದಾ? ಆ ಅವಧಿಯ ಮುಗಿದ ನಂತರ ನಿಮ್ಗೆ 5 ನಿಮಿಷ ಅವಕಾಶವನ್ನು ಕೊಡ್ತಾನೆ. ಯಾವುದು ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಕೊನೆಯದಾಗಿ ಏನು ಕೊಟ್ಟಿರ್ತಾನೆ ಅದು ನೀವು ಕಂಪಲ್ಸರಿಯಾಗಿ ಸೇಡ್ ಮಾಡಲೇಬೇಕು. ಯಾರೆಲ್ಲ ಪರೀಕ್ಷೆ ಕೇಂದ್ರಗಳಿಗೆ ಈಗಾಗಲೇ ಮುಟ್ಟಿದ್ದೀರಿ, ಬೆಂಗಳೂರು ಇರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು, ಬೀದರ್ ಭಾಗದಲ್ಲಿರ್ಬೋದು, ಈಗ ಬೇರೆ ಬೇರೆ ಭಾಗದಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇದೆ KE ಇಲಾಖೆ. ಆ ಕಾರಣಕ್ಕಾಗಿ ಈಗೆಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಲೊಕೇಶನ್ನ ಆದಷ್ಟು ಬೇಗನೆ ನೋಡ್ಕೊಂಬಿಡಿ, ಹೋಗಿ ಬರ್ರಿ. ನಿಮ್ಮ ಸನೆ ಇತ್ತಂದ್ರೆ ಒಂದು ಸಲ ನೀವು ನೋಡ್ಕೊಂಬಂದುಬಿಡಿ. ದೂರ ಇತ್ತಂದರೆ ಮತ್ತು ಯಾಕಂದರೆ ಪರೀಕ್ಷೆ ಇಷ್ಟು ವರ್ಷಗಳ ಕಾಲ ಕೊಟ್ಟು ಸತತ ಪ್ರಯತ್ನ ಮಾಡಿದ್ದು ಯಾವುದೋ ಒಂದು ಸಮಸ್ಯೆಯಿಂದ ನೀವು ಪರೀಕ್ಷಾ ಕೇಂದ್ರದ ಹೋಗೋದು ಸಮಸ್ಯೆ ಆಗ್ಬಿಡೋದು. ಆ ಕಾರಣಕ್ಕಾಗಿ ನೀವು ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಪರಿಶೀಲನೆ ಒಂದು ಸಲ ಮಾಡ್ಕೊಂಬಿಡಿ. ಈಗ ಈಗಿನ ಸಮಯದಲ್ಲಿ ಒಂದು ಸೈಡ್ ಮಳೆ ಬರ್ಬೋದು, ಬೆಂಗಳೂರು ಸೈಡಲ್ಲಿ ಇರ್ಬೋದು, ಈ ಸೈಡ್ ಬೇರೆ ಸೈಡ್ ಇರ್ಬೋದು, ಈ ರೀತಿಯಾದಂಥ ಒಂದು ವಾತಾವರಣ ಐತೆ. ಆ ಕಾರಣಕ್ಕಾಗಿ ನೀವು ಏನು ಮಾಡ್ತೀರಂದ್ರೆ ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಸ್ಥಳವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಯಾರೆಲ್ಲ ಎಕ್ಸಾಮ್ಗೆ ಸರಿಯಾಗಿ ಓದಿದ್ದೀರಿ, ಪರೀಕ್ಷೆಯಲ್ಲಿ ಯಾವುದೇ ರೀತಿಯನ್ನು ಗಾಬರಿ ಮಾಡ್ಕೊಳ್ಬೇಡ್ರಿ. ನಿಧಾನವಾಗಿ ನಿಮಗೆ ಮೊದಲು ಗೊತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಡಿರಿ. ಮೊದಲ ಯಾವ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಎಕ್ಯುರಿಟಿ ಗೊತ್ತಿರುತ್ತೋ ಅಥವಾ 75% ಹೆಚ್ಚಿಗಿಂತ ಕರೆಕ್ಟಾಗಿ ಗೊತ್ತಿರುತ್ತೋ ಅದಕ್ಕೆ ನೀವು ಆನ್ಸರನ್ನು ಹಾಕಿರಿ, ಮೊದಲ ಟಿಕ್ ಮಾಡಿರಿ. ಆಮೇಲೆ ನಿಮ್ಗೆ ಯಾವುದು ಸರಳ ಮೆಂಟಲ್ ಎಬಿಲಿಟಿ ಫಸ್ಟಿಗೆ ತೊಗೋತಿರೋ ಅಥವಾ ಸರಳ ನಿಮ್ದು ಯಾವುದು ಫಸ್ಟಿಗೆ ಟೈಮ್ ಕವರ್ ಆಗುತ್ತೆ, ಈ ರೀತಿಯಾಗಿ ನೀವು ಸಬ್ಜೆಕ್ಟ್ ಯೋಜನೆ ಕೊಟ್ಟಿರ್ತಾನಲ್ಲ, ಸಂವಿಧಾನ ಕೊಟ್ಟಿರ್ತಾನೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ. ನಮಗೆ ನಿಮ್ಮ ಮೊದಲು ಯಾವುದು ಸರಳೀಕರಣ ಆಗುತ್ತಲ್ಲ ಅದಕ್ಕೆ ನೀವೇನು ಮಾಡ್ತೀರಿ, ಫಸ್ಟಿಗೆ ನೀವು ಐಡೆಂಟಿಫೈನ ಮಾಡ್ಕೋರಿ. ಈ ರೀತಿಯಾದಂಥ ಒಂದು OMR ಸೀಟನ್ನು KEದವರು ಒಂದು OMR ಪ್ಯಾಟರ್ನ ಬಿಟ್ಟಿದ್ದಾರೆ. ಮತ್ತು ಏನು ಮಾಡಿ ಈ ಸಲ KEದವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಈ ಪ್ರಥಮ ನಿಮ್ಮ ಎಕ್ಸಾಮ್ ಮುಗಿದ ನಂತರನೇ ಮರುದಿನವೇ ಅವರು KE ವೆಬ್ಸೈಟಲ್ಲಿ ನೀವು OMR ಸೀಟನ್ನು ಅಪ್ಲೋಡ್ ಮಾಡ್ತಾರೆ. ನೀವು ಬೇಕಾದರೆ ಬಂದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು OMR ಸೀಟನ್ನು ಚೆಕ್ ಮಾಡ್ಕೋಬೋದು. ನೀವು OMR ಸೀಟನ್ನು ಏನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಯಾರೆಲ್ಲ ನಿಮಗೆ ಡೌಟ್ ಇತ್ತಂದರೆ, ಬೇರೆದವರು ಫೇಡ್ ಮಾಡ್ತಾರೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅನ್ನೋದು ನಿಮ್ಗೆ ಡೌಟ್ ಇತ್ತಂದರೆ ಅದಕ್ಕೆ KEದವರು ಏನು ಮಾಡಿದ್ದಾರೆ ಅಂದರೆ, ಎಕ್ಸಾಮ್ ಮುಗಿದ ನಂತರವೇ ಮರುದಿನ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೀವು KE ವೆಬ್ಸೈಟಲ್ಲಿ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ನಿಮಗೆ OMR ಕಾಪಿ ಸಿಗುತ್ತೆ. ಅಂದರೆ ಯಾವೆಲ್ಲ ನೀವು ಶೇಡ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇರ್ಬೋದು ಮತ್ತು ನಕಲು ಮಾಡೋಕ್ಕಿಲ್ಲಿ ಏನೂ ಅವಕಾಶ ಇರೋಂಗಿಲ್ಲ. ಆ ಕಾರಣಕ್ಕಾಗಿ ಯಾರೆಲ್ಲ ಸರಿಯಾಗಿ ಓದಿದ್ದೀರಿ ಅವರಿಗೆ ಅವಕಾಶ ಸಿಕ್ಕಿದೆ. ಬಹಳ ವರ್ಷಗಳ ಕಾಲ ನೀವು ಅಧ್ಯಯನವನ್ನು ಮಾಡಿದ್ದೀರಿ, ನಿರಂತರವಾಗಿ ಅಧ್ಯಯನವನ್ನು ಮಾಡಿದ್ದೀರಿ, ಅವಕಾಶ ಸಿಕ್ಕಿದೆ. ಆದಷ್ಟು ಬೇಗನೆ ನಿಮ್ಮ ಕನಸಿನ ಹುದ್ದೆಯನ್ನು ಇನ್ನೂ ಒಂದೇ ಮೆಟ್ಟಲು ಬಾಕಿ, ನಾಳೆನೇ ಪರೀಕ್ಷೆ ಇದೆ, ಅದನ್ನು ನೀವು 100% ನಿಮ್ಮ ಎಫರ್ಟ್ ಹಾಕಿ ಗೆದ್ದಿರಂದ್ರೆ ನಿಮ್ಮ ಕನಸಿನ
ನಿಮ್ಮ ಕನಸು ನನಸಾಗುತ್ತಾ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತಾ, ನಿಮ್ಮ ತಂದೆ ತಾಯಿ ಕನಸು ನಿಜ ಆಗುತ್ತಾ, ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಹೌದಾ? ಯಾರೆಲ್ಲ ಪರೀಕ್ಷೆ ಬರ್ತಾಯಿದ್ದೀರಿ ನಿಮಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.